ಹೊಸಿ ದೂರ ಹೋಗಿ ಸರ್, ಸ್ಯಾನೆ ಹತ್ರ ಬರ್ತಿದ್ದೀರಾ. ಫಸ್ಟ್ ಗುಡ್ ನೈಟ್ ಹೇಳಿ, ಆಮೇಲೆ ದೂರ ಹೋಗ್ತೀನಿ. ಗುಡ್ ನೈಟ್ ಸರ್. ಐ ಲವ್ ಯು ಕಮಲಿ ಅವರೇ. ನಿಂಗೆ ನಮ್ಮಂತ ಸಿಂಗಲ್ ಆಗಿರೋರು ಮಿಂಗಲ್ ಆಗಿರೋರ ಜೊತೆ ಇರಬಾರ್ದು. ಇಲ್ದಿದ್ರೆ ಅವ್ರು ನಾಚಿಕೆ ಪಡೋದನ್ನೆಲ್ಲ ನಾವು ನೋಡ್ಬೇಕಾಗತ್ತೆ. ಇದು ನನ್ನ ಡೈಲಾಗ್ ಅಲ್ಲ ಕಮಲಿ, ನಿಂಗಿದು. ಹೌದು, ಇದು ನನ್ನ ಡೈಲಾಗೆ. ಏನ್ ಗೊತ್ತಾ, ನಾನು ನನ್ನ ಹೆಸರನ್ನ ಬದಲಾಯಿಸ್ಕೋಬೇಕು ಅಂತೀನಿ. ಹ್ಞೂ ನಿಂಗಿ, ಈ ನಿಂಗಿ ಅನ್ನೋದು ಒಂದು ಸ್ವಲ್ಪ ಹಳ್ಳಿ ಹೆಸರಿದ್ದಂಗಿದೆ. ಸೊ ಮಾಡ್ರನ್ ಆಗಿ ನವ್ಯ ಅಂತ, ಅಥವಾ ಇನ್ನೂ ಮಾಡ್ರನ್ ಆಗಿ ನಿಧಿ, ನಿಶಾ, ಸಮಥಿಂಗ್ ಲೈಕ್ ದ್ಯಾಟ್. ಅಲೋ, ನಿಂಗಿ ಅನ್ನೋ ಹೆಸರು ಸ್ಯಾನೆ ಮಾಡರ್ನ್ ಆಗಿ ಐತೆ. ನಾನು ಹೇಳಿದ್ದು ನನ್ನ ಫೇಸ್ಬುಕ್ ಹೆಸರನ್ನ ಬದಲಾಯಿಸ್ಕೋತೀನಿ ಅಂತ. ಏನಂತ? ಸಿಂಗಲ್ ನಿಂಗಿ ಅಂತ. ಯಾಕ್ರವಿ ನಗ್ತೀರಾ? ಏನ್ ಗೊತ್ತಾ, ಫೇಸ್ಬುಕ್ನಾಗೆ ನಮ್ಗೆಲ್ಲ ಯಾರು ಬೀಳ್ತಾರೆ ಅನ್ನೋ ಒಂದ್ ಸಂಘ ಶುರುವಾಗೈತೆ. ನಾನು ಅದಕ್ಕೆ ಅಧ್ಯಕ್ಷ ಆಗ್ಬೇಕು ಅಂತೀವ್ನಿ. ಏನು ಈ ದಿಢೀರ್ ನಿರ್ಧಾರಕ್ಕೆ ಕಾರಣ? ದಿಢೀರೆಲ್ಲ ಏನಿಲ್ಲ, ನಮ್ ಕಾಲೇಜ್ ಪ್ರೆಸಿಡೆಂಟು ನಮ್ ಕಾಲೇಜ್ ಮೇಸ್ಟ್ರು ದಿನವೆಲ್ಲ ಲವಿ ಮಾಡೋದ್ನ ನೋಡೋದಷ್ಟೇ ನಮ್ ಭಾಗ್ಯ. ನಮಗಂತದ್ದೆಲ್ಲ ಇಲ್ವಲ್ಲ ಅಂತ ಫೀಲಿಂಗ್. ನೀನ್ ಏನೇ ಹೇಳು ನಿಂಗಿ, ನಮ್ ಕಮ್ಲಿ ಸಿಕ್ಕಾಪಟ್ಟೆ ಲಕ್ಕಿ. ನಮ್ಮಣ್ಣ ಕಮ್ಲಿನ ಎಷ್ಟು ಪ್ರೀತಿಸ್ತಾನೆ ಅಲ್ವಾ? ಏನವಿ ನಾದ್ನಿ, ನಿಮ್ಮ ಅಣ್ಣಂಗೆ ಮಾತ್ರ ಸಪೋರ್ಟ್ ಮಾಡ್ತಿದ್ಯಾ? ನಾನು ರಿಷಿ ಸರ್ನ ಸ್ಯಾನೆ ಪಿರುತಿ ಮಾಡ್ತೀವಿ. ಓಹೋ, ಹೌದಾ? ಅದ್ಯಾಕ್ ಭೋಜನ ನೋಡಿದ್ ಬಕಾಸುರಂಗೆ ಬಾಯ್ ಬಿಡ್ತ್ಯಾ? ಹೌದಾ ಅಂತವಾ? ಅದ್ರಾಗ ಆಶ್ಚರ್ಯ ಪಡೋದೇನೈತೆ? ಆದ್ರೆ ಕಮ್ಲಿ ನಮ್ಮಣ್ಣ ಮನ್ಸಿಗೆ ಅನ್ಸಿದ್ನ ಅವಾಗವಾಗ್ಲೇ ಹೇಳ್ಬಿಡ್ತಾನೆ, ಸಿಕ್ಕಾಪಟ್ಟೆ ಎಕ್ಸ್ಪ್ರೆಸಿವ್. ಬಟ್ ನೀನ್ ಹಾಗಲ್ವಲ್ಲ. ಅಯ್ಯೋ ಕಮ್ಲಿ, ಹೇಳು, ಒಂದ್ಸಲಿ ನನ್ನ ರಿಷಿ ಸರ್ಗೆ ಐ ಲವ್ ಯು ಅಂತ ಹೇಳಿದ್ಯಾ?
ಹಲೋ, ಏನ್ ಯೋಚಿಸ್ತಿದ್ಯಾ? ಇಲ್ಲ ಅಂತ ಹೇಳು, ಅದೇ ದಿಟ್ಟ. ಅದಕ್ಕೆ ಹೇಳಿದ್ದು ನೀನ್ ಲಕ್ಕಿ ಅಂತ. ನೀನ್ ಏನ್ ಹೇಳಿಲ್ಲ ಅಂದ್ರು ನಮ್ಮ ಅಣ್ಣನೇ ಎಲ್ಲಾನು ಹೇಳ್ತಾನೆ. ಕೊನೆಗೆ ಗುಡ್ ನೈಟ್ ಕೂಡ ನಿನ್ನ ಹತ್ರನೇ ಕೇಳಿ ಹೇಳ್ಸ್ಕೋಬೇಕು. ಪಾಪ ನಮ್ಮಣ್ಣ. ಇನ್ಮ್ಯಾಕೆ ಗುಡ್ ನೈಟ್ ಹೇಳ್ತೀನಿ. ಗುದ್ಬಿಡ್ತೀನಿ ನೋಡು. ಬರೀ ಗುಡ್ ನೈಟ್ ಅಲ್ಲ, ಇನ್ಮ್ಯಾಕೆ ಐ ಲವ್ ಯು ರಿಸಿ ಸರ್ ಅಂತಾನೋ ಹೇಳು ನೋಡಮ್ಮ. ಹಾ, ಅದೇನೇ ಅಂತ ಬಾಯ್ ಬಿಡೋದು. ಈಗ ಗೊತ್ತಾಯ್ತಾ ಯಾರ್ ಬಕಾಸುರ ಅಂತ? ನೋಡ್ಕಂಬ್ಲಿ, ನೀನ್ ರಿಸಿ ಸರ್ಗೆ ಐ ಲವ್ ಯು ಅಂತ ಹೇಳಿದ್ರೇನೆ ನಿನಗ ಅವ್ರ ಮೇಲೆ ಪಿರುತಿ ಇದೆ ಅಂತ ಅರ್ಥ. ಇಲ್ಲ ಅಂದ್ರೆ ನಿನಗ ಅವ್ರ ಮ್ಯಾಕ್ ಲವ್ ಇಲ್ವೇ ಇಲ್ಲ ಅಂತ. ಆಯ್ತೋ ಇಲ್ವೋ? ಇದೇ ನಾವ್ ಹಿಂಗೆ ಹೇಳ್ತೀಯಾ? ಐತೆ, ಸ್ಯಾನೇ ಪಿರುತಿ ಐತೆ. ಹಾಗಾದ್ರೆ ಅದನ್ನ ಪ್ರೂವ್ ಮಾಡು. ಏ ಹೋಗ್ರವಿ, ನೀವಿಬ್ರೊಳ್ಳೆ. ನಾನ್ ಪ್ರೀತಿಸ್ತೀನಿ ಅನ್ನೋದು ರಿಸಿ ಸರ್ಗೆ ಸಂದಾಗ ಗೊತ್ತು. ಅದನ್ನೆಲ್ಲ ಪ್ರೂವ್ ಮಾಡೋದೇನು ಬೇಕಾಗಿಲ್ಲ. ನೀವಿಬ್ರು ಇಲ್ದೇ ಇರೋದ್ನೆಲ್ಲ ಹೇಳ್ಬೇಡಿ, ಸುಮ್ಕೆ ಮನೆ ಕಳಿ. ಡಿಸ್ಟರ್ಬ್ ಮಾಡಿದ್ನಾ ಸರ್? ಅರೆ, ಯಾರು ಹೇಳಿದ್ದು? ಇಲ್ಲಪ್ಪ, ಬುಕ್ ಓದ್ತಾ ಇದ್ದ. ನನ್ನ ಮನಸ್ಸಿನ ಡೋರು ಕಮಲಿಯವ್ರಿಗೋಸ್ಕರ ಯಾವಾಗಲೂ ಓಪನ್ ಆಗೇ ಇರುತ್ತೆ. ಹೌದು, ವಿಷಯ ಅಲ್ಲದೆ ನೀವು ಸುಮ್ಮನೆ ಬರಲ್ವಲ್ಲ? ವಿಷಯ ಐತೆ ಸರ್. ಏನು ಇಷ್ಟೊತ್ತಲ್ಲಿ? ಈಟೊತ್ನಾಗ ಹೇಳ್ಬೇಕಾಗಿರೋ ವಿಷಯನೇ ಅದು. ಓ, ನನಗೆ ಗೊತ್ತಾಗೋಯ್ತು. ಗೊತ್ತಾಗೋಯ್ತಾ? ಇಷ್ಟೊತ್ತಲ್ಲಿ ಹೇಳೋ ವಿಷಯ ಅಂದ್ರೆ ಗುಡ್ ನೈಟ್. ಗುಡ್ ನೈಟ್ ಹೇಳಕ್ ತಾನೇ ಬಂದಿರೋದು ನೀವು? ಮತ್ತೆ ಇದು ಬೇರೆ ವಿಷಯ. ಏನ್ ಹೇಳಿ? ಅದು I love you, sir.
ಸರ್ ನಾನು ಈ ದಿವಸ ಹೇಳ್ದೆ ಇವಾಗ ಹೇಳ್ತಿದ್ದೀನಿ ಅನ್ಕೊಂಬೇಡಿ ಸರ್. ಐ ರಿಯಲಿ ಲವ್ ಯು ಸರ್. ಐ ಲವ್ ಯು ಸೋ ಮಚ್. ನೋಡ್ದ್ಯಾ ನಿಂಗೆ? ಹೂ ಕಣವಿ, ಕಮಲಿ ಕಮಲಿ ಮಂಚಕ್ಕೆ ಎಷ್ಟು ಕಾಲು ಅಂತ ಕೇಳಿದ್ರೆ ಒದ್ಗೆ ಹೊತ್ಕೊಂಡು ಹೇಳ್ತೀನಿ ಅಂದಂತೆ. ಅಯ್ಯೋ ಯಾಕೆ ಬೇಕು ಇಂಥ ಕಷ್ಟ? ಕನ್ಸ್ಬುತ್ತ ಕಮಲಿ ಸಾರ್ಗೆ ಐ ಲವ್ ಯು ಅಂತ ಹೇಳ್ದಂಗೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಕೇಳಿಸ್ಬಿಡ್ತಾ? ರಚನಾ ಇರವಿ, ನಮ್ಮ ಹುಡ್ಗಿನ್ ರೇಗಿಸ್ಬೇಡ. ಹೆಂಗಿದ್ರು ಐ ಲವ್ ಯು ಅಂತ ಹೇಳ್ಬೇಕು ಅಂತ ತೀರ್ಮಾನ ತಕೊಂಡಿರಂಗೆ ಐತೆ ಅಲ್ವಾ ಕಮಲಿ? ಹಂಗಿದ್ಮ್ಯಾಕೆ ಒಂದು ಚಾಲೆಂಜು. ರಿಸಿ ಸರ್ ಮಾತ್ರ ನಿಂತಾವ್ ಐ ಲವ್ ಯು ಹೇಳೋದಲ್ಲ, ನೀನು ಅವ್ರಿಗೆ ಹೇಳ್ಬೇಕು, ಓಕೆನಾ? ಆದ್ರೆ ಹೆಂಗೆ ನಿಂಗೆ? ಅದನ್ನು ನಾನೇ ಹೇಳ್ಬೇಕಾ? ಪಿರುತಿ ಮಾಡೋರು ಹೊಸ್ದಾಗಿ ಏನಾನ ಯೋಚನೆ ಮಾಡ್ಬೇಕು, ನೀನೇ ಮಾಡೋ. ಹೇ ಚಾಲೆಂಜಾ ನಿಂಗೆ ಇದು? ನಮ್ ಕಮಲಿಂದ ಆಗತ್ತೆ ಅಂತ್ಯ? ಕಮಲಿ ನೋಡ್ದ ರಚನಾ ಎಂತ ಮಾತನ್ಲು ಅಂತ? ಅವಳಿಗೆ ನಮ್ಮ ಮಾರಾಪುರದ ಪವರ್ ಏನು ಅಂತ ನೀನ್ ತೋರಿಸ್ಲೇಬೇಕು. ಇದಕ್ಕೋಸ್ಕರ ನೀನ್ ರಿಸಿ ಸರ್ಗೆ ಪ್ರಪೋಸ್ ಮಾಡ್ಲೇಬೇಕು. ನೋಡ್ ಕಮಲಿ, ಇದು ನೀನ್ ಪಿರುತಿ ಮ್ಯಾಕ್ ಎದ್ದಿರೋ ಪ್ರಶ್ನೆ, ಚೆನ್ನಾಗಿ ಯೋಚನೆ ಮಾಡು. ಮಾಡು ಮಾಡು. ಲೈಫಲ್ಲಿ ಮೊದಲನೇ ಕಿತ್ತ ತಿಂಡಿ ತಿನ್ನಕ್ ಬರೋವಾಗ ತಿಂಡಿ ಏನು ಅಂತ ಯೋಚನೆ ಮಾಡೋದ್ ಬಿಟ್ಟು ಬ್ಯಾರೆ ಹೆಸದ ಬಗ್ಗೆ ಯೋಚನೆ ಮಾಡ್ತಿರೋದು. ಏನ್ ನಿಂಗೆ ಅದು? ನಮ್ ಕಮಲಿ ರಿಸಿ ಸರ್ಗೆ ಹೆಂಗ್ ಪ್ರಪೋಸ್ ಮಾಡ್ತಾಳೆ ಅಂತ. ಏನವಿ ಲುಕ್ ಕೊಡ್ತಾ ಇದೀಯಾ? ಗೆಪ್ತಿ ಐತೆ ತಾನೆ ಅಥವಾ ಎದ್ದ ತಕ್ಷಣ ಎಲ್ಲ ಅಳ್ಸೋಯ್ತಾ? ಇಲ್ಲ ನಿಂಗೆ ಗೆಪ್ತಿ ಐತೆ, ಆದ್ರೆ ಗುಡ್ ಮಾರ್ನಿಂಗ್. ಏನು ಮೂರು ದೇವತೆಗಳು ಒಟ್ಟಿಗೆ ನಿಂತ್ಕೊಂಡು ಮಾತಾಡ್ತಾ ಇರಾ? ಬನ್ನಿ ಟಿಫನ್ ಮಾಡೋಣ. ಸಾರ್ ನಾವೇ ಅಂದ್ ಯಾವತೆಗಳಲ್ಲ, ನಿಮ್ ದೇವತೆ ಇವಳೊಬ್ಳೆಯ. ಇವು ನಮ್ಮ ದೇವತೆ ಮಾತ್ರ ಅಲ್ಲ, ಅಪ್ಸರೆ, ಏಂಜಲ್, ಪ್ರಾಣಸಖಿ ಎಲ್ಲ ಅಲ್ವಾ ಕಮಲಿ ಅವರೇ? ಇದ್ಯಾಕೆ ಏನು ಮಾತಾಡದೆ ಸುಮ್ಮನೆ ಇದ್ದೀರಾ? ಯಾಕೆ ಮೈ ಹುಷಾರಿಲ್ವಾ? ಲವ್ ಫೀವರ್. ಏನು? ರಚನಾ, ಏನಿಲ್ಲ ಸರ್, ಬನ್ನಿ ಎಲ್ರು ಅಯ್ಯೋ, ಎಲ್ಲಿ ಅಜ್ಜಿ ತಾತ? ಯಾರು ಕಾಣಿಸ್ತಿಲ್ಲ ಸರ್, ಎಲ್ಲರೂ ದೇವಸ್ಥಾನಕ್ಕೆ ಹೋಗೋರೆ. ಹೌದಾ? ಹಾಗಾದ್ರೆ ಕುಕ್ ಮಾಡ್ತಿರೋದು ಯಾರು? ಇವತ್ತಿನ ಕುಕ್ಕು ಕಾಮಿನಿ ಅವರು.
ಚಟ್ನಿ ಎಲ್ಲ ತಗೊಂಡೋಗಿ ಹಾಗೆ ಅವಳ ತಲೆ ಮೇಲೆ ಸುರಿದ್ಬಿಡೋಣ ಅನ್ಸುತ್ತೆ. ಹಾಗೇನಾದ್ರೂ ಮಾಡ್ಬಿಟ್ಟಿಯಾ ಬೇಬಿ? ಆಮೇಲೆ ನಮ್ಮ ಕೈಲೇ ಕ್ಲೀನ್ ಮಾಡಿಸ್ತಾರೆ ಎರಡೆರಡು ಕೆಲಸ. ಅಮ್ಮಮ್ಮ ಏನಾಗಿದೆ ನಿಮ್ಗೆ? ಇಷ್ಟೊಂದು ಸಾಫ್ಟ್ ಆಗೋಗಿದ್ದೀರಲ್ಲ. ಮತ್ತಿನ್ನೇನು ಬೇಬಿ, ರುಬ್ಬ ಗುಂಡು ಹಾಕಿ ಒಂದೇ ಸಮ ರುಬ್ತಾ ಇದ್ರೆ ಎಂಥ ವಸ್ತು ಆದ್ರೂ ಸಾಫ್ಟ್ ಆಗ್ಬಿಡುತ್ತಲ್ಲ ಹಾಗೆ. ನನ್ ಕರ್ಮ. ಬೇಬಿ ತಗೋ, ಸದ್ಯಕ್ಕೆ ಈ ದೋಸೆಗಳನ್ನ ತಗೊಂಡು ಹೋಗಿ ಬಡಿಸು, ಇಲ್ಲ ಅಂದ್ರೆ ರೊಚ್ಚಿಗೆ ಎದ್ದು ಬಿಡ್ತಾರೆ ಟೈಮ್ ಆದ್ರೆ ತಿಂಡು ಪೋತಿಗಳು. ಹೋಗು. ನಿಂಗಿ ಇನ್ನೊಂದು? ಏ ಸಾಕು. ಅಯ್ಯೋ ತಗೋ ನಿಂಗಿ, ಚೆನ್ನಾಗಿ ತಿನ್ನು. ಏನೋ ಹೊಟ್ಟೆ ಉರಿಲಿ ಆಗ್ತಿರೋ ಹಂಗೈತೆ? ಅಯ್ಯೋ ಇಲ್ಲ ನಿಂಗಿ, ಅದು ಹೊಟ್ಟೆ ಉರಿ ಅಲ್ಲ, ಕನ್ಸರ್ನ್. ಸರಿ ಸರಿ, ಚಟ್ನಿ ಹಾಕು.